ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಟೊಮೆಟೊ ಉಪಯೋಗಿಸ್ಕೊಂಡು ನಾವು ಸಾರು ಸಾಂಬಾರು ಎಲ್ಲ ಮಾಡ್ತೀವಿ. ಆದ್ರೆ ಈ ರೀತಿ ಒಂದ್ಸಲ ಮಾಡಿ ನೋಡಿ. ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ಒಂದು ವೆರೈಟಿ ಆಗಿರುವಂತಹ ಒಂದು ರೆಸಿಪಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಸಿಗುತ್ತೆ. ನೋಡಿ, ಇಲ್ಲಿ ಇದಕ್ಕೋಸ್ಕರ ಮೊದಲು ನಾನು 1 ಕಪ್ ತುರ್ದಿಟ್ಕೊಂಡಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ ನೀರು ಕೂಡ ಹಾಕ್ತೀನಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಸ್ವೀಟ್ ಜಾಸ್ತಿ ಬೇಕಿದ್ರೆ ನಿಮ್ಗೆ 1.5 ಕಪ್ 2 ಕಪ್ ತನಕ 1.5 ಕಪ್ ಉಪಯೋಗಿಸಬಹುದು. ನೋಡಿ, ಇವಾಗ ಚೆನ್ನಾಗಿ ಕರಗಿದೆ, ಸರಿಯಾಗಿ ಸಿಕ್ಕಿದೆ, ನಮಗೆ ಬೆಲ್ಲದ ಪಾಕ ರೆಡಿ ಆಗಿದೆ. ಸಾಕು, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ರೀತಿ ಇದನ್ನ ಸೋಸಿ ಉಪಯೋಗಿಸ್ಕೊಳ್ಳಿ. ಏನಾದ್ರೂ ಕಸ ಏನಾದ್ರೂ ಇದ್ರೆ ಹೋಗ್ಲಿ ಅಂತ ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ 4 ಟೊಮೆಟೊ ಉಪಯೋಗಿಸ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊ ಉಪಯೋಗಿಸ್ಬೇಕು. ಇದನ್ನ ನಾವು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀವಿ. ಅದು ಹಾಕೋದಕ್ಕಿಂತ ಮುಂಚೆ ನೋಡಿದ್ರೆ ತೊಟ್ಟು ತೆಗಿಬೇಕು. ಈ ರೀತಿ ತುಂಡು ಮಾಡ್ಕೊಂಡು ತೊಟ್ಟು ಮತ್ತು ಅದರ ಮಧ್ಯಭಾಗದ ಈ ರೀತಿ ಕಟ್ ಮಾಡಿ ತೆಗೆದ್ರಾಯ್ತು. ನೋಡಿ, ಈ ರೀತಿ ಮಾಡಿದ್ರಾಯ್ತು. ಇದೇ ರೀತಿ ಎಲ್ಲ ಕೂಡ ಇದರಲ್ಲಿ ತುಂಡು ಮಾಡಿ ರೆಡಿ ಮಾಡಿ ತರ್ತೀನಿ. ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ನೋಡಿ, 4 ಟೊಮೆಟೊ ಕೂಡ ಹಾಕೊಂಡಿದ್ದೀನಿ. ಇದನ್ನ ರುಬ್ಬಿ ತರ್ತೀನಿ. ನೋಡಿ, ಟೊಮೆಟೊದ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ಈ ರೀತಿ ಒಂದು ಜರಡಿ ಉಪಯೋಗಿಸ್ಕೊಂಡು ಇದನ್ನ ಇದಕ್ಕೆ ಹಾಕೊಳ್ಳಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ನಾನು ಇದಕ್ಕೆ ಪುನಃ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಾಕು, ಜಾಸ್ತಿ ಬೇಡ ನೀರು. ಇನ್ನು ನಾವು ಇದನ್ನ ಚೆನ್ನಾಗಿ ಸೋಸ್ಕೋಬೇಕು. ಅಂದ್ರೆ ಇದರ ಜ್ಯೂಸ್ ಮಾತ್ರ ನಮ್ಗೆ ಬೇಕಾಗಿರೋದು, ಬೇರೇನು ಬೇಡ. ಈ ರೆಸಿಪಿಗೆ ಟೊಮೆಟೊದ ಜ್ಯೂಸ್ ಮಾತ್ರ ಬೇಕಾಗಿರೋದು. ಸ್ವಲ್ಪನೂ ಗಂಟು ಅಂದ್ರೆ ಗಟ್ಟಿಯಾಗಿರುವಂತಹ ಭಾಗ ಇರಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ಸೋಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ನೀವು ಬಿಸಾಕ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ಸಾರು ಏನಾದ್ರೂ ಮಾಡುವಾಗ ಇದನ್ನ ಉಪಯೋಗಿಸ್ಬೋದು. ನೋಡಿ, ಈ ರೀತಿ ಇರುತ್ತೆ. ಈ ರೆಸಿಪಿಗೆ ಮಾತ್ರ ಇದು ಬೇಡ, ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಟೊಮೆಟೊದ ಜ್ಯೂಸ್ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇರಬೇಕು, ಸಾಕು. ಇದನ್ನೊಂದು ಸೈಡಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಒಂದು ಸಣ್ಣ ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಕರೆಕ್ಟ್ 4 ಟೇಬಲ್ ಸ್ಪೂನ್. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ಲದೆ ಇದನ್ನ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಗಂಟು ಇರಬಾರ್ದು. ನೋಡಿ, ಈ ರೀತಿ. ನೋಡಿ, ಕಾರ್ನ್ಫ್ಲೋರ್ ಮಿಕ್ಸ್ ಕೂಡ ಇಲ್ಲಿ ರೆಡಿ ಆಗಿದೆ. ಇದನ್ನ ಕೂಡ ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಪ್ಯಾನಿಗೆ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಟೊಮೆಟೊ ಜ್ಯೂಸ್ ಹಾಕ್ತಾ ಇದ್ದೀನಿ. ಮೊದಲು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರಬೇಕು. ಟೊಮೆಟೊ ಜ್ಯೂಸ್ ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಸ್ವಲ್ಪ ನೀರೆಲ್ಲ ಆವಿಯಾಗಿ ಹೋಗಿದೆ. ನೋಡಿ, ಈ ರೀತಿ ಇದೆ. ಈ ಸ್ಟೇಜ್ಗೆ ಬರುವಾಗ ಇದಕ್ಕೆ ನಾನಿಲ್ಲಿ ನಾವು ಅವಾಗ ರೆಡಿ ಮಾಡಿಟ್ಟಂತಹ ಬೆಲ್ಲದ ಪಾಕ ಇದೆಯಲ್ವಾ, ಅದನ್ನ ಸೇರಿಸ್ಬೇಕು. ಅದೇ ಹೇಳಿದ್ದು, ಇದು ಮೀಡಿಯಂ ಸ್ವೀಟ್ ಇರುತ್ತೆ. ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಉಪಯೋಗಿಸ್ಕೊಳ್ಳಿ. ನೋಡಿ, ಇದು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಇನ್ನು ಇದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಕಾರ್ನ್ಫ್ಲೋರ್ ಮಿಕ್ಸ್ ಹಾಕುವಾಗ ಸ್ಟವ್ ಲೋ ಫ್ಲೇಮ್ ಅಲ್ಲಿ ಇಡಬೇಕು. ಕಡಿಮೆ ಉರಿಯಲ್ಲಿಟ್ಟು ಹಾಕೋಬೇಕು. ಯಾಕಂದ್ರೆ ಅದು ಕೂಡ್ಲೆ ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿ ಕಂಟಿನ್ಯೂಸ್ ಆಗಿ ಈ ರೀತಿ ಮಗುಚುತ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇವಾಗ 5 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ, ಆಮೇಲೆ 1 ಟೀ ಸ್ಪೂನ್ ಅಷ್ಟು ತುಪ್ಪ. ಇದಕ್ಕೆ ತುಪ್ಪನೂ ಜಾಸ್ತಿ ಬೇಡ. ಎಲ್ಲ ಕೂಡ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ನಾವು ಯಾವುದೇ ಫುಡ್ ಕಲರ್ ಏನು ಇಲ್ಲಿ ಉಪಯೋಗಿಸಿಲ್ಲ. ನೋಡಿ, ನ್ಯಾಚುರಲ್ ಕಲರೇ. ಇನ್ನು ಪುನಃ 5 ನಿಮಿಷ ಆಗಿದೆ. ಪುನಃ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಅಂದ್ರೆ ನಾವಿಲ್ಲಿ ಬೆಲ್ಲದ ಪಾಕ ಎಲ್ಲ ಉಪಯೋಗಿಸ್ಕೊಂಡಿದ್ದೀವಲ್ವಾ. ಆಮೇಲೆ ಇದಕ್ಕೆ ಜಜ್ಜಿಬಿಟ್ಟಂತಹ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನಾನು ಇವಾಗ ಲೋ ಫ್ಲೇಮ್ ಅಲ್ಲಿ ಕಡಿಮೆ ಉರಿಯಲ್ಲೇ ಇಟ್ಟು ಮಾಡ್ತಾ ಇರೋದು. ನೋಡಿ, ಇವಾಗ 10 ನಿಮಿಷ ಆಗಿದೆ. ಅಂದ್ರೆ ನಾವಿವಾಗ ಟೋಟಲ್ ಕಾರ್ನ್ಫ್ಲೋರ್ ಮಿಕ್ಸ್ ಹಾಕಿದ್ಮೇಲೆ ಟೋಟಲ್ 20 ನಿಮಿಷ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡಿದೀವಿ ಲೋ ಫ್ಲೇಮ್ ಅಲ್ಲಿ. ನೋಡಿ, 20 ನಿಮಿಷ ಆಗುವಾಗ ನಮಗೆ ಈ ಸ್ಟೇಜ್ಗೆ ಬಂದಿದೆ. ಇದು ಒಂದು ಹಲ್ವಾ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಸ್ಟಿಕ್ಕಿ ಆಗಿ ಇರಬೇಕು. ಪ್ಯಾನ್ ಬಿಟ್ಟು ಬರುವ ರೀತಿಯಲ್ಲಿ ಇರಬೇಕು. ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ರುಚಿಕರವಾಗಿರುವಂತಹ ಟೊಮೆಟೊ ಹಲ್ವಾ ಇಲ್ಲಿ ರೆಡಿ ಆಗಿದೆ. ನೋಡಿ, ನೋಡುವಾಗ್ಲೇ ತಿನ್ಬೇಕು ಅಂತ ಅನ್ಸಲ್ವಾ ನಿಮಗೆ? ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನೊಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಅಂದ್ರೆ ನಾವಿಲ್ಲಿ ಬೆಲ್ಲ ಆಮೇಲೆ ಟೊಮೆಟೊ ಇದರ 2ರ ಕಲರ್ ಮಿಕ್ಸ್ ಆಗಿ ನಮಗೆ ಈ ರೀತಿ ಡಾರ್ಕ್ ಸಿಕ್ಕಿರೋದು. ಇನ್ನು ಸ್ವಲ್ಪ ಇದು ಆರ್ಲಿ ಇದು.
ನೋಡಿ ಇವಾಗ ಆರಿದೆ ಸಾಕು. ನಾನು ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನಾವಿಲ್ಲಿ ಸಕ್ಕರೆ ಬಳಸಿಲ್ಲ. ಸಕ್ಕರೆ ಬಳಸಿದ್ರೆ ಈ ರೀತಿಯ ಕಲರ್ ಸಿಗಲ್ಲ ನಮಗೆ. ಫುಡ್ ಕಲರ್ ಏನು ಬಳಸಿಲ್ಲ. ನೋಡಿ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಒಂದು ಟೊಮೆಟೊ ಹಲ್ವಾ ಇಲ್ಲಿ ರೆಡಿ ಆಗಿದೆ. ವಾವ್, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸಾಫ್ಟ್ ಆಗಿರುತ್ತೆ, ಮುಟ್ಟುವಾಗ್ಲೇ ಸಾಫ್ಟ್ ಆಗಿರುತ್ತೆ ನೋಡಿ, ಈ ರೀತಿ ಇರುತ್ತೆ. ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ದಪ್ಪ ಬೇಕಿದ್ರೆ ಸ್ವಲ್ಪ ಸಣ್ಣ ಪಾತ್ರೆಯಲ್ಲಿ ಹಾಕೊಂಡ್ರೆ ಸ್ವಲ್ಪ ದಪ್ಪದ ಪೀಸ್ ಸಿಗುತ್ತೆ ನಮಗೆ. ನೋಡಿ ಅದರ ಒಳಗಡೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಬಿಡಿ. ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.